ವಿಧಿಯಿತು. ಆಗಲೇ 2 ತಿಂಗಳದ್ದು ಈ ಮಾತು ಹೇಳಿದ್ದೆ ನಾನು. ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿಯಿತು. ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷ ರಾಜೀನಾಮೆ ಕೊಟ್ಟರು, ಉಪರಾಷ್ಟ್ರಪತಿ. ಇಲ್ಲಿ ಇವ್ರು ಕೊಟ್ಟರು ಅಂತೀರ. ಇದು 2 ಕಡೆಗೂ ಇರೋದೆ, ನಾವು ಇರೋದೆ. ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ, ಸಂಕ್ರಾಂತಿ ಒಂದು ಭವಿಷ್ಯ. ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ, ಜಗತ್ತಿಂದು ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರುಗಳದೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ. ಅದಕ್ಕೆ ಯುಗಾದಿ ಕಳೆಯ ತನಕ ರಾಜ್ಯ ಆಳಿಗೆ ಹೇಳೋದು ಕಷ್ಟ. ಅವತ್ತು ಭವಿಷ್ಯ ನೋಡ್ಕೊಳ್ಬೇಕು, ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ಇದು ಕಾರ್ಮೋಡ ಇರೋದೆ. ಅದು ಬೇರೆ ವಿಷಯ. ನಾನು ಹೇಳಿದ್ದು ಇಷ್ಟು ನೋಡಪ್ಪ, ಸಂಕ್ರಾಂತಿವರೆಗೂ ಕಾದು ನೋಡ್ರಿ. ಅದಕ್ಕೆ ನಾನು ಭಾಳ ವ್ಯವಹಾರವಾಗಿ ಹೇಳಿದೆ ನಾನು ಆಗಲೇ. ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಅಂತ. ಏನು ನೀವು ಬಂದ್ರಿ ಕೂತ್ಕೊಂಡ್ರಿ, ಏನು ಸಮಾಚಾರ? ಕೋಡಿಮಠ ಸ್ವಾಮಿ ಬಂದರು, ಸಂಕೇಶ್ವರ ಮನೆಗಿದ್ದರು. ಸಮಾಚಾರ ಯಾಕೆ ಬಂದರು? ಪ್ರತಿ ಶ್ರಾವಣ ಕರೆಸ್ತಾರೆ, ಅವರಿಗೆ ಬಾಂಧವ್ಯ ಇದೆ, ಪೂಜೆ ಮಾಡ್ತಾರೆ, ಮಕ್ಕಳು ಹೇಳ್ತಾರೆ. ಪ್ರಚಾರ, ಸಮಾಚಾರ, ಪ್ರಚಾರ, ವಿಚಾರ. ಯಾಕೆ ಏನು ಎಂದು ವಿಚಾರ. ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ. ದುರ್ದೈವ, ಅಪಪ್ರಚಾರ ಕಡೆಗೆ ಬರಬೇಕು. ಇವತ್ತು ಅಪಪ್ರಚಾರ ಮೊದಲು ಬಂದುಬಿಟ್ಟಿದೆ. ಸಮಾಚಾರ, ವಿಚಾರ, ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೋದು, ಸತ್ಯ ಹೋಗ್ತಾನೆ ಅವನು. ಅದಕ್ಕೆ ಅಳುಕುರಿದವನಿಗೆ ಅಪಪ್ರಚಾರವೇ ಆಯ್ದ. ಸತ್ಯ ಬರೋ ತನಕ ಕಾದು ನೋಡಬೇಕು. ಅದು ಬೇರೆ ವಿಷಯ. ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತಾವೆ ನೋಡಿರಿ ಅಂದರು. ಹಣೆ ವಿಭೂತಿ ಇಟ್ಟು ಹಣೆ ಕೆತ್ತಿಸ್ಯಾರು, ನಾಮವಿಟ್ಟರೆ ಅಳಿಸ್ಯಾರು. ಇಂಥ ಕಾಲಜ್ಞಾನಿಗಳು ಬರ್ತಾಯಿದೆ. ಅವ್ರಂತಲೆಲ್ಲ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕಾಲಗಳು ಬರ್ತಾಯಿದೆ. ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು. ಈ ಹಿಂದೆ ನಾನು ಹೇಳಿದ್ದೆ, ಅರಸನ ಅರಮನೆಗೆ ಕಾರ್ಮೋಡ ಕವಿದಿಯಿತು. ಆಗಲೇ 2 ತಿಂಗಳದ್ದು ಈ ಮಾತು ಹೇಳಿದ್ದೆ ನಾನು. ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿಯಿತು. ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷ ರಾಜೀನಾಮೆ ಕೊಟ್ಟರು, ಉಪರಾಷ್ಟ್ರಪತಿ. ಇಲ್ಲಿ ಇವ್ರು ಕೊಟ್ಟರು ಅಂತೀರ. ಇದು 2 ಕಡೆಗೂ ಇರೋದೆ, ನಾವು ಇರೋದೆ. ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ, ಸಂಕ್ರಾಂತಿ ಒಂದು ಭವಿಷ್ಯ. ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ, ಜಗತ್ತಿಂದು ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರುಗಳದೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ. ಅದಕ್ಕೆ ಯುಗಾದಿ ಕಳೆಯ ತನಕ ರಾಜ್ಯ ಆಳಿಗೆ ಹೇಳೋದು ಕಷ್ಟ. ಅವತ್ತು ಭವಿಷ್ಯ ನೋಡ್ಕೊಳ್ಬೇಕು, ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ಇದು ಕಾರ್ಮೋಡ ಇರೋದೆ. ಅದು ಬೇರೆ ವಿಷಯ. ನಾನು ಹೇಳಿದ್ದು ಇಷ್ಟು ನೋಡಪ್ಪ, ಸಂಕ್ರಾಂತಿವರೆಗೂ ಕಾದು ನೋಡ್ರಿ. ಅದಕ್ಕೆ ನಾನು ಭಾಳ ವ್ಯವಹಾರವಾಗಿ ಹೇಳಿದೆ ನಾನು ಆಗಲೇ. ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಅಂತ. ಏನು ನೀವು ಬಂದ್ರಿ ಕೂತ್ಕೊಂಡ್ರಿ, ಏನು ಸಮಾಚಾರ? ಕೋಡಿಮಠ ಸ್ವಾಮಿ ಬಂದರು, ಸಂಕೇಶ್ವರ ಮನೆಗಿದ್ದರು. ಸಮಾಚಾರ ಯಾಕೆ ಬಂದರು? ಪ್ರತಿ ಶ್ರಾವಣ ಕರೆಸ್ತಾರೆ, ಅವರಿಗೆ ಬಾಂಧವ್ಯ ಇದೆ, ಪೂಜೆ ಮಾಡ್ತಾರೆ, ಮಕ್ಕಳು ಹೇಳ್ತಾರೆ. ಪ್ರಚಾರ, ಸಮಾಚಾರ, ಪ್ರಚಾರ, ವಿಚಾರ. ಯಾಕೆ ಏನು ಎಂದು ವಿಚಾರ. ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ. ದುರ್ದೈವ, ಅಪಪ್ರಚಾರ ಕಡೆಗೆ ಬರಬೇಕು. ಇವತ್ತು ಅಪಪ್ರಚಾರ ಮೊದಲು ಬಂದುಬಿಟ್ಟಿದೆ. ಸಮಾಚಾರ, ವಿಚಾರ, ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೋದು, ಸತ್ಯ ಹೋಗ್ತಾನೆ ಅವನು. ಅದಕ್ಕೆ ಅಳುಕುರಿದವನಿಗೆ ಅಪಪ್ರಚಾರವೇ ಆಯ್ದ. ಸತ್ಯ ಬರೋ ತನಕ ಕಾದು ನೋಡಬೇಕು. ಅದು ಬೇರೆ ವಿಷಯ. ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತಾವೆ ನೋಡಿರಿ ಅಂದರು.
ಆಣೆ ವಿಭೂತಿ ಇಟ್ಟು ಹಣೆ ಕೆತ್ತಿಸ್ಯಾರು, ನಾಮವಿಟ್ಟರೆ ಅಳಿಸ್ಯಾರು, ಇಂಥ ಕಾಲಜ್ಞಾನಿಗಳು ಬರ್ತಾ ಇದೆ. ಅವರೂತ್ಲೆಲ್ಲ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕಾಲಗಳು ಬರ್ತಾ ಇದೆ. ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು. ಈ ಹಿಂದೆ ನಾನು ಹೇಳಿದ್ದೆ, ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಆಗಲೇ 2 ತಿಂಗಳದ್ದು ಈ ಮಾತು ಹೇಳಿದ್ದೆ ನಾನು. ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷ ರಾಜೀನಾಮೆ ಕೊಟ್ಟರು, ಉಪರಾಷ್ಟ್ರಪತಿ. ಇಲ್ಲಿ ಇವ್ರು ಕೊಟ್ಟರು ಅಂತೀರ. ಇದು 2 ಕಡೆಗೂ ಇರೋದೆ ನೋವು ಇರೋದೆ. ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ, ಸಂಕ್ರಾಂತಿ ಒಂದು ಭವಿಷ್ಯ. ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ ಜಗತ್ತಿಂದು ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರುಗಳದೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ. ಅದಕ್ಕೆ ಯುಗಾದಿ ಕಳೆಯ ತನಕ ರಾಜ್ಯ ಆಳಿ ಹೇಳೋದು ಕಷ್ಟ. ಅವತ್ತು ಭವಿಷ್ಯ ನೋಡ್ಕೊಳ್ಬೇಕು, ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ಇದು ಕಾರ್ಮೋಡ ಇರೋದೆ. ಅದು ಬೇರೆ ವಿಷಯ. ನಾನು ಹೇಳಿದ್ದು ಇಷ್ಟು ನೋಡಪ್ಪ, ಸಂಕ್ರಾಂತಿವರೆಗೂ ಕಾದು ನೋಡ್ರಿ. ಅದಕ್ಕೆ ನಾನು ಭಾಳ ವಿವರವಾಗಿ ಹೇಳಿದೆ ನಾನು ಆಗಲೇ.